ಬ್ರೋ ವೆಲ್ಕಮ್ ಟು ನಂಜನಗೂಡು. ಸೊ ಗೈಸ್, ನೀವು ಇವಾಗ ನೋಡ್ತಾ ಇರೋ ನದಿ ಹೆಸರು ಬಂದ್ಬಿಟ್ಟು ಕಪಿಲಾ ನದಿ ಅಂತ. ಸೊ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆನೇ ಇಲ್ಲಿ ನಾವು ಸ್ನಾನ ಮಾಡಿಕೊಂಡು ಹೋಗೋದು. ಸೊ ಫೈನಲಿ ಸ್ನಾನ ಎಲ್ಲ ಮಾಡಾಯಿತು. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಬಿಟ್ಟು ಮೇಲ್ಗಡೆ ಬರ್ತಾ ಇದ್ದೀನಿ. ಸೊ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಬ್ಬನ್ನ ತೆಪ್ಪಲ್ಲಿ ರೌಂಡ್ ಹೋಗೋಣ ಅಂತ ಹೇಳಿದ್ರು ನಮ್ಮನ್ನ. ಸೊ ಅದನ್ನು ಟೆಸ್ಟ್ ಮಾಡೋಣ ಅಂದ್ಬಿಟ್ಟು ತೆಪ್ಪಲ್ಲಿ ಒಂದು ರೌಂಡ್ ಹೋಗ್ತಾ ಇದ್ದೀವಿ. ಸೊ ನನಗಂತೂ ತಲೆ ಸುತ್ತಂಗೆ ಆಗ್ತಾಯಿತ್ತು. ಸೊ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಮುನ್ನ ಕೆಳಗಡೆ ಒಂದು ಪೂಜೆ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಸೊ ಫೈನಲಿ ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ಸೊ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಕೆಳಗಡೆ ಕೈ ಮುಕ್ಕೊಂಡು ಸೊ ಅದಾದಮೇಲೆ ಮೇಲ್ಗಡೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಗೈಸ್, ಫೈನಲಿ ಬಂದ ತಕ್ಷಣ ಸ್ಟಾರ್ಟಿಂಗಲ್ಲಿ ನಿಮಗೆ ಶಿವ ಸ್ಟ್ಯಾಚು ಸಿಗುತ್ತೆ. ಸೊ ಅದಾದಮೇಲೆ ಪೂಜೆ ಸಾಮಾನು ತಗೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಫೈನಲಿ ಪೂಜೆ ಸಾಮಾನು ತಗೋತಾ ಇದ್ದೀನಿ. ಸೊ ಗೈಸ್, ಫೈನಲಿ ಪೂಜೆ ಸಾಮಾನನ್ನ ತಗೊಂಡಾಯಿತು. ಸೊ ಇವಾಗ ದೇವಸ್ಥಾನ ಎಂಟ್ರೆನ್ಸಲ್ಲಿ ಹೋಗಬೇಕು. ಬ್ರೋ ವೆಲ್ಕಮ್ ಟು ನಂಜನಗೂಡು. ಆ್ಯಕ್ಚುಲಿ ಇಲ್ಲಿರೋ ದೇವ್ರು ಬಂದ್ಬಿಟ್ಟು ಶಿವ ಅಂತ. ಇದ್ರ ಹೆಸರು ಬಂದ್ಬಿಟ್ಟು ನಂಜುಂಡೇಶ್ವರ ಅಂತ. ನಂಜು ಅಂದರೆ ಕನ್ನಡ ಪದದಲ್ಲಿ ವಿಷ ಅಂತ ಅರ್ಥ. ಸೊ ಹಾಗೆ ಬನ್ನಿ ಮುಂದೆ ತೋರಿಸಿದ ದೇವಸ್ಥಾನ. ಆ್ಯಕ್ಚುಲಿ ಗೋಪುರದ ಎತ್ತರ ಬಂದ್ಬಿಟ್ಟು 147 ಅಡಿ. ಬನ್ನಿ ತೋರಿಸ್ತೀನಿ. ಸೊ ಫೈನಲಿ ಪೂಜೆ ಮಾಡ್ಸೋಣ ಅಂತ ಹೋದರೆ ದೇವಸ್ಥಾನ ಬಾಗ್ಲಾಗ್ಬಿಟ್ಟಿತ್ತು. ಆ್ಯಕ್ಚುಲಿ ಒಂದು ದೇವಸ್ಥಾನ ಫುಲ್ಲು ಕ್ಲೋಸಲ್ಲ ಐತೆ. ಇವಾಗ ಇನ್ನೂ ಓಪನ್ ಮಾಡಿಲ್ಲ. ಸೊ 4 ಗಂಟೆಗೇನೋ ಓಪನ್ ಮಾಡೋದು. ಸೊ ಅಲ್ಲಿವರೆಗೆ ವೆಯ್ಟ್ ಮಾಡ್ತೀನಿ ತೋರಿಸ್ತೀನಿ ನಿಮಗೆ. ಸೊ ಗೈಸ್, ಫೈನಲಿ ದೀಪ್ತಾರತಿ ಮಾಡೋಣ ಬಿಸಿಲಲ್ಲಿ. ಸೊ ಬಿಸಿಲಲ್ಲಿ ನಿಲ್ಲಕ್ಕಾಗಲೇ ಇಲ್ಲ. ಸೊ ಎಣ್ಣೆ ಪ್ಯಾಕೆಟನ್ನು ಓಪನ್ ಮಾಡೋಕ್ಕೆ ಆಗಲಿಲ್ಲ. ಸೊ ಪೂಜಾರಿಯವ್ರ ಹತ್ರ ಚಾಕನ ಇಸ್ಕೊಂಡು ಎಣ್ಣೆ ಪ್ಯಾಕೆಟ್ ಫೈನಲಿ ಓಪನ್ ಮಾಡಾಯಿತು. ಸೊ ಓಪನ್ ಮಾಡಿದ ತಕ್ಷಣ ಫೈನಲಿ ಆ ದೇವರಿಗೆ ನಾನು ನಮ್ಮ ಅಣ್ಣ ಇಬ್ಬರು ಸೇರಿಕೊಂಡು ದೀಪ್ತಾರತಿನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ದೇವರಿಗೆ ದೀಪ್ತಾರತಿ ಮಾಡಾದಮೇಲೆ ಹಿಂದೆಗಡೆ ಇರೋ ಬಸವನಿಗೂ ಕೂಡ ದೀಪ್ತಾರತಿ ಮಾಡಬೇಕು. ಸೊ ಅದಕ್ಕೂ ಮಾಡೋಣ ಅಂದ್ಬಿಟ್ಟು ಸೊ ಆ ದೇವ್ರಿಗೂ ನಾವು ದೀಪ್ತಾರತಿ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಫೈನಲಿ ದೀಪ್ತಾರತಿ ಎಲ್ಲ ಮಾಡಾಯಿತು. ಸೊ ಇಲ್ಲೊಂದು ಬಸವ ನಿಂತಿದ್ನು. ಸೊ ಹೋಗಿ ಅದನ್ನು ಮುಟ್ಟೋಣ ಅಂತ ಹೋದೆ. ಹಲೋ ಹೇಳಿ. ನಾವು ನಿಮ್ಮ ಅಭಿಮಾನಿ ಅಣ್ಣ. ಅದನ್ನ ನಾಟಕ ಸೇರಿ ನೋಡಿ ಸಕ್ಕತ್ತಾಗೈತೆ ಸ್ವಾಮಿ. ಕಂಠ ನಿಮ್ದು ನಾಟಕನ ಸೇರಿ ಅದನ್ನ. ಓಕೆ ಗೈಸ್, ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.